ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 3, 4 and 5. ಬಾಟಮ್ನಲ್ಲಿ 8 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಯಾರಿಗೋ ಕಾಯ್ತಾ ಇದ್ದೀರಾ, ಅಲ್ಲಿ ನೆನಪುಗಳಿದೆ, ಆತಂಕನೂ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಾಣ್ತಾ ಇದೆ, ಅಥವಾ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಕೆಲವರು ಮದುವೆ ಆಗಿರಲೂಬಹುದು. ಈ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಆದರೆ ಅಲ್ಲೇನೋ ನೆಗೆಟಿವ್ ಫೀಲಿಂಗ್ಸ್ ಇದೆ. ಮನಸ್ಸು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದೆ. ಕೆಲಸದಲ್ಲಿ ಅಂಥ ಆಸಕ್ತಿ ಇಲ್ಲ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ. ಏನೋ ಸಣ್ಣ ಪುಟ್ಟ ಮಾತುಕತೆಗಳಾಗಿರಬಹುದು, ಅಥವಾ ಇನ್ನು ಕೆಲವರಲ್ಲಿ ಅವರೇನೋ ಹೇಳ್ದೆ ದೂರ ಆಗಿದ್ದಾರೆ. ಈ ಪರ್ಸನ್ ಸೈಲೆಂಟ್, ಹಾಗೆ ಓವರ್ ಥಿಂಕಿಂಗ್ ಅನ್ನೋದಿದೆ. ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಜೀವನದಲ್ಲಿ ಸ್ವಲ್ಪ ಏರುಪೇರಾದ್ರೂ ತುಂಬ ಆತಂಕಕ್ಕೊಳಗಾಗ್ತಾರೆ ಅನ್ನೋದಿದೆ. ಮನಸ್ಸಲ್ಲಿ ಅಂಥ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ನಿಮ್ಮ ಮೇಲೆ ಫೀಲಿಂಗ್ಸ್ ಡೆವಲಪ್ ಆಗಿದೆ, ಆದರೆ ಏನೋ ಅಡ್ಡ ಬರ್ತಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನಿಮಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಆದರೆ ಅವ್ರ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ. ಅವರ ಪರ್ಸ್ನಲ್ ವಿಷಯಗಳನ್ನ ನಿಮ್ಮ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ. ಅವರು ಆದಷ್ಟು ಸೈಲೆಂಟ್ ಆಗಿರ್ತಾ ಇದ್ರು. ಅಷ್ಟು ಮಾತು, ಇವೆಲ್ಲದರ ಮಧ್ಯೆ ನೀವು ಅವ್ರಿಗೆ ಇಷ್ಟ ಅನ್ನೋದು ಗೊತ್ತಿತ್ತು ನಿಮಗೆ. ಅವ್ರ ವಿಷಯಗಳನ್ನ ಹೇಳ್ಕೊಳ್ದಿದ್ರು ಪರವಾಗಿಲ್ಲ, ನನ್ನನ್ನು ಇಷ್ಟಪಡ್ತಾ ಇದ್ದೀರಲ್ಲ, ಹಾಗೆ ನೀವು ಸಮಾಧಾನ ಮಾಡ್ಕೋತಾ ಇದ್ರಿ. ಆದರೆ ಯಾಕೋ ಹಗಲು ರಾತ್ರಿ ಯೋಚನೆ ಇದೆ. ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಬ್ಲಾಕ್ ಆಗಿರಬಹುದು. ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲಿ ನೀವು ಯಾರೋ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೊಂದು ಔಟ್ ಆಫ್ ರೀಚ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಕಾಲ್ಸ್ ಬ್ಲಾಕ್ ಆಗಿದೆ. ಆ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ನಿಮ್ಮ ಆತಂಕ, ಚಡಪಡಿಕೆಗೆ ಆ ಕಡೆಯಿಂದ ಕೋಲ್ಡ್ ರೆಸ್ಪಾನ್ಸ್ ಬರ್ತಾ ಇದೆ. ಜನ ಹೀಗೂ ಇರ್ತಾರಾ ಅನಿಸುತ್ತೆ ನಿಮಗೆ. ಈ ಕ್ಲೋಸ್ನೆಸ್ಗೆ, ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಾ ಹಾಗನ್ನಿಸ್ತಾ ಇದೆ ನಿಮಗೆ. ಒಂದು ಕಾಲದಲ್ಲಿ ನೀನೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಸದ್ದಿಲ್ಲದೆ ದೂರ ಆಗಿದ್ದಾರೆ. ಯಾವುದೇ ಜಗಳ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ನನ್ನಿಂದ ಏನಾದರೂ ಬೇಜಾರಾಗಿದೆಯಾ, ಇಲ್ಲಿ ಏನು ತಪ್ಪಾಗಿದೆ, ಹಾಗೆ ನಿಮ್ಮನ್ನು ನೀವು ಕೇಳ್ಕೊಳ್ಳೋದಿದೆ. ಈ ವ್ಯಕ್ತಿಗೆ ನಾನ್ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಅವ್ರಿಗಿಲ್ಲದ ಭಾವನೆಗಳು ನನಗ್ಯಾಕೆ ಇಷ್ಟೊಂದು ಕಾಡ್ತಿದೆ ಅನಿಸುತ್ತೆ. ಇಲ್ಲೊಂದು ಪಝಲ್ಡ್ ಎನರ್ಜಿ ಬರ್ತಾ ಇದೆ. ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಪದೇ ಅವ್ರ ನೆನಪುಗಳು ಬಂದು ಡಿಸ್ಟರ್ಬ್ ಆಗಿದ್ದೀರಾ. ಅವ್ರು ಸೈಲೆಂಟ್ ಆಗಿರೋದು, ನಿಮ್ಮನ್ನು ಬ್ಲಾಕ್ ಮಾಡಿರೋದು ನಿಮ್ಗೊಂಥರ ಇನ್ಸಲ್ಟ್ ಅನ್ನಿಸ್ತಾ ಇದೆ. ಇದರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿದೆ, ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತಿದೆ. ಈ ಕನೆಕ್ಷನ್ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಈಗ ಈ ವ್ಯಕ್ತಿ ಎನರ್ಜಿ ನೋಡೋಣ. ನಿಮ್ಮ ಜೊತೆ ಈ ವ್ಯಕ್ತಿಗೆ ಸ್ನೇಹ ಇತ್ತು ಸರಿ, ಅದಕ್ಕಿಂತ ಹೆಚ್ಚಾಗಿ ಅವರೇನೋ ಫೈನಾನ್ಷಿಯಲ್ ತೊಂದರೆಗಳಿಗೆ ಸಿಕ್ಕಾಕೊಂಡಿರೋ ಹಾಗಿದೆ. ಡಿಮೋಟಿವೇಟ್ ಆಗಿದ್ದಾರೆ. ಏನೋ ಕೆಲಸದ ಒತ್ತಡ, ಫೈನಾನ್ಷಿಯಲ್ ಲಾಸ್, ಇದರಿಂದ ಲೋ ಫೀಲ್ ಆಗ್ತಾ ಇದೆ. ಹಾಗೆ ಇವರೊಂದು ಸೈಲೆಂಟ್ ಆಗಿರೋ ವ್ಯಕ್ತಿ ಅನ್ನಿಸ್ತಾ ಇದೆ. ಲೈಫಲ್ಲಿ ಸಣ್ಣ ಪುಟ್ಟ ಚಾಲೆಂಜಸ್ ಬಂದ್ರೂ
ಗಾಬರಿ ಆಗ್ತಾರೆ. ಮುಂದೇನು ಅಂತ ಕೈಚೆಲ್ಲಿ ಕೂತ್ಬಿಡೋ ವ್ಯಕ್ತಿ. ಕಾನ್ಫಿಡೆನ್ಸ್ ಕಡಿಮೆ. ನೀವು ನೆನಪಿದ್ದೀರಾ, ಪದೇ ಪದೇ ನೀವು ಕಾಲ್ ಮಾಡೋದು ನಿಮ್ಮ ಆತಂಕ, ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿಲ್ಲ ಇವರು ಅನ್ನಿಸ್ತಾ ಇದೆ. ನಿಮಗೆ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗದೆ ಸೈಲೆಂಟ್ ಆಗಿದ್ದಾರೆ. ಏನೋ ಮಾತಾಡಬೇಕು ಅನ್ನಿಸ್ತಾ ಇಲ್ಲ, ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಸಡನ್ನಾಗಿ ಲೈಫಲ್ಲಿ ಏನೋ ಚೇಂಜಸ್ ಆಗಿದೆ. ಹೀಗಾಗುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ತನ್ನ ಪರಿಸ್ಥಿತಿ ನೋಡೋದಾ, ನಿಮ್ಮ ಕಡೆ ಗಮನ ಕೊಡೋದಾ, ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಸ್ಟಕ್ ಸಿಚುವೇಶನ್ ಕಾಣ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು ಮೀಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಅಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗಿದೆ. ನೀವು ಈಗ ಅವರು ಸೈಲೆಂಟ್ ಆಗಿರೋದ್ರಿಂದ ಅವ್ರಿಗೆ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಅಂದ್ಕೊಂಡಿದ್ದೀರಾ. ಈ ಪರ್ಸನ್ ಸ್ವಭಾವ ಆಗಿಲ್ಲ, ಮನಸ್ಸು ಬಿಚ್ಚಿ ಮಾತಾಡೋಲ್ಲ ಅಷ್ಟೇ. ಇಂಥ ವ್ಯಕ್ತಿಗಳು ಬಹಳ ಇಮೋಷ್ನಲ್ ಆಗಿರ್ತಾರೆ. ನಿಮ್ಮ ಮೇಲಿರೋ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಾರೆ. ಒಂದೊಂದು ಸರಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಅವ್ರ ಪರಿಸ್ಥಿತಿ ಹಾಗೆ ಬಂದಿದೆ. ಸದ್ಯದಲ್ಲಿ ಕ್ವೈಟ್ ಆಗಿದ್ದಾರೆ. ನಿಮ್ಮನ್ನು ನಿಮಗೆ ಕೊಟ್ಟ ಮಾತುಗಳು ಮರ್ತಿಲ್ಲ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ರಿಯಾಲಿಟಿ ಮುಂದೆ ಬರೋದಿದೆ ಅನ್ನಿಸ್ತಾ ಇದೆ. ಈ ಕನೆಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮುಂದುವರಿಸೋ ಆಸೆ ಇದೆ. ಕಮಿಟ್ ಆಗಬೇಕು, ಕೂತು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋ ಮನಸ್ಸು ಇನ್ನೂ ಇಲ್ಲ. ಸದ್ಯದಲ್ಲಿ ಇದನ್ನು ಇವರು ಸೀರಿಯಸ್ ಆಗಿ ತಗೊಂಡು ಹಾಗೆ ಕಾಣ್ತಾ ಇಲ್ಲ. ಈಗ ಅವ್ರ ಮನಸ್ಸು ಅವರ ಸದ್ಯದ ಪರಿಸ್ಥಿತಿ ಮೇಲೆ ಫೋಕಸ್ ಆಗಿದೆ. ಮುಂದೆ ಇದೆಲ್ಲ ಸರಿಯಾಗುತ್ತಾ, ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಹಾಗೆ ನೋಡೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅದು ನಿಮ್ಗೆ ಏನು ಗೈಡೆನ್ಸ್ ಕೊಡುತ್ತೆ, ಮುಂದೆ ಏನಿದೆ ಈ ಕನೆಕ್ಷನಲ್ಲಿ. ಇಲ್ಲೊಂದು ಪ್ರಾಸ್ಪ್ಯಾರಿಟಿ ಬರ್ತಾ ಇದೆ, ಅಬಂಡೆನ್ಸ್, ಸಕ್ಸಸ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಮೆಂಟಲ್ ಕ್ಲಾರಿಟಿ, ವಿಸ್ಡಮ್ ಆಫ್ ದಿ ಮ್ಯಾಗಿ, ಹೈಯರ್ ಸೆಲ್ಫ್, ಸೇಕ್ರೆಡ್ ಇಂಟ್ಯೂಷನ್, ಎನಿಮಲ್ ಎನರ್ಜಿ ಆ್ಯಂಡ್ ಪವರ್. ಇಲ್ಲಿ ಕಾರ್ಮಿಕ್ ಲೆಸನ್ಸ್, ಪ್ರೆಸೆಂಟ್ ಅಸಿಸ್ಟೆನ್ಸ್. ಇಲ್ಲಿ ರಿಲ್ಯಾಕ್ಸೇಷನ್ ಬರ್ತಾ ಇದೆ. ಪೀಸ್ಫುಲ್ ಪರ್ಸ್ಯೂಟ್ಸ್, ಹ್ಯಾಪಿ ಟೈಮ್ಸ್ ಅನ್ನೋದು ಬರ್ತಾ ಇದೆ. ಒಂದೊಂದು ಸರಿ ಸಡನ್ನಾಗಿ ಲೈಫಲ್ಲಿ ಏನೇನೋ ಸಮಸ್ಯೆಗಳು ಬರುತ್ತೆ. ಅದು ನಾವು ಅಂದ್ಕೊಂಡೇ ಇರಲ್ಲ, ಆದರೆ ಅದಕ್ಕೆ ನಮ್ಮ ಪ್ರಯತ್ನವೂ ಮುಖ್ಯ. ಇಲ್ಲಿ ಈ ವ್ಯಕ್ತಿ ಎಷ್ಟು ಸೈಲೆಂಟ್ ಆಗಿದ್ದಾರೋ ಅಷ್ಟೇ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡೋದಿದೆ. ಆದರೆ ಈ ಕನೆಕ್ಷನಲ್ಲಿ ಸಕ್ಸಸ್, ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಲಾಟ್ಸ್ ಆಫ್ ಎಮೋಷನ್ಸ್ ಇದೆ. ನಿಮಗೆ ಮುಂದೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಅವ್ರ ಪರಿಸ್ಥಿತಿಗಳು ಸುಧಾರಿಸ್ತಾ ಇದ್ದ ಹಾಗೆ ನಿಮ್ಮ ಜೊತೆ ಕೂತು ಮಾತಾಡಬಹುದು ಅವರು. ಸದ್ಯದಲ್ಲಿ ಅವ್ರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಬರ್ತಾ ಇದೆ. ಮನಸ್ಸು ಆ ಕಡೆ ಇದೆ. ಈ ವ್ಯಕ್ತಿ ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್ ಆಗಿದ್ದಾರೆ. ನಿಮ್ಮಿಬ್ಬರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ಇಲ್ಲಿ ಬ್ಲಾಕೇಜಸ್ ಇರುತ್ತೆ. ಸದ್ಯದಲ್ಲೇ ಇದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲಿ ಎನಿಮಲ್ ಎನರ್ಜಿನೂ ಇದೆ. ಈ ದಿನ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಇಲ್ಲೊಂದು ಸಕ್ಸಸ್ ಇದೆ, ಅಬಂಡೆನ್ಸ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.